ನಮಸ್ಕಾರ ಸ್ನೇಹಿತರೆ, ಕ್ರಿದೈ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ದೇಶವನ್ನು ಕಾಯುವ ಯೋಧರು ನಮಗೆಲ್ಲ ದೇವರಿದ್ದಂತೆ. ಯೋಧರ ತ್ಯಾಗದ ಫಲದಿಂದಲೇ ನಾವಿಂದು ಸುರಕ್ಷಿತವಾಗಿದ್ದೇವೆ ಎನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಆದರೂ ಕೂಡ ಇಲ್ಲೊಂದು ಕಡೆ ನಿಜಾರ್ಥದಲ್ಲಿ ಯೋಧರೊಬ್ಬರು ದೇವರಾಗಿದ್ದಾರೆ. ಆತ್ಮದ ರೂಪದಲ್ಲಿ ಇವರು ಎಲ್ಲರನ್ನೂ ಕಾಯುತ್ತಿದ್ದಾರಂತೆ. ಹಾಗಾದರೆ ಈ ಆತ್ಮರೂಪಿ ಯೋಧರ ಬಗ್ಗೆ ಇನ್ನಷ್ಟು ಕುತೂಹಲಕರ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದು ಭಾರತ ಮತ್ತು ಚೀನಾದ ಗಡಿ ಪ್ರದೇಶ. ಹಿಮಚ್ಛಾದಿತ ಎತ್ತರದ ಈ ಕಠೋರ ಪ್ರದೇಶದಲ್ಲಿ ನಮ್ಮ ಯೋಧರು ಪಹರೆ ಕಾಯುತ್ತಿದ್ದಾರೆ. ಈ ಅಪ್ರತಿಮ ಯೋಧರ ಶ್ರಮದ ಫಲದಿಂದ ಗಡಿಯಲ್ಲಿ ಯಾವುದೇ ತೊಂದರೆ ಎದುರಾಗುವಂಥದ್ದೇ ಇಲ್ಲ. ಅದೂ ಅಲ್ಲದೆ ಈ ಯೋಧರ ನಡುವೆ ಮತ್ತೊಬ್ಬರು ಯೋಧ ಇದ್ದಾರೆ. ಆದರೆ ಇವರು ಇಲ್ಲೇ ಇದ್ದರೂ ಕೂಡ ಯಾರಿಗೂ ಕಾಣಿಸೋದಿಲ್ಲ. ಇವರನ್ನ ನಮ್ಮ ದೇಶದ ಜನರು ಬಾಬಾ ಅಂತ ಕರೀತಾ ಇದ್ದಾರೆ. ಅವರು ಇಂತಹ ಕಠಿಣ ಪ್ರದೇಶದಲ್ಲಿ ಯೋಧರನ್ನ ಕಾಯುತ್ತಾರಂತೆ. ಆದರೆ ಒಂದೊಮ್ಮೆ ಯೋಧರೇನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೂಡ ಕೊಡ್ತಾರಂತೆ. ಕರ್ತವ್ಯದ ಸಂದರ್ಭದಲ್ಲಿ ಯಾವುದಾದರೂ ಯೋಧ ನಿದ್ದೆ ಮಾಡಿದರೆ ಅದೃಶ್ಯ ರೂಪದಲ್ಲೇ ಬರುವ ಬಾಬಾ ಕೆನ್ನೆಗೆ ಬಾರಿಸ್ತಾರಂತೆ. ಹೀಗಂತ ಸ್ವತಃ ಯೋಧರೇ ಭಯಭಕ್ತಿಯಿಂದ ಹೇಳ್ತಾರೆ. ಒಂದೊಮ್ಮೆ ಯಾರಾದರೂ ಕೂಡ ಗಡಿ ನುಸುಳಲು ಯತ್ನಿಸಿದ್ರೆ ಬಾಬಾ ಬಿಳಿ ಕುದುರೆ ಮೂಲಕ ಬಂದು ಅವರ ದಾರಿಯನ್ನೇ ತಡಿತಾರಂತೆ. ಇಂತಹ ಬಲವಾದ ನಂಬಿಕೆಯೂ ಕೂಡ ಈಗಲೂ ಇದೆ. ಈ ನಂಬಿಕೆ ಕೇವಲ ಭಾರತೀಯರದ್ದು ಮಾತ್ರ ಅಲ್ಲ, ಚೀನಾದವರು ಕೂಡ ಇವರನ್ನ ನಮಿಸ್ತಾರೆ. ಹಾಗೆ ಇಂತಹ ಪವಾಡಗಳನ್ನು ನಂಬ್ತಾ ಇದ್ದಾರೆ. ಈ ಬಾಬಾ ಭಾರತೀಯ ಸೇನೆಗೆ ಮಾತ್ರ ದೇವರಲ್ಲ, ಚೀನಾದ ಸೈನಿಕರಿಗೂ ಬಾಬಾರ ಮೇಲೆ ಅಪರಿಮಿತ ನಂಬಿಕೆ ಹಾಗೆ ಭಯಭಕ್ತಿ ಕೂಡ ಇದೆ. ಒಂದು ಸಲ ರಾತ್ರಿ ಬಿಳಿ ಕುದುರೆಯಲ್ಲಿ ಯಾರೋ ಸಾಗೋದನ್ನ ಚೀನಾ ಯೋಧರು ಕಂಡಿದ್ರಂತೆ. ಆಗ ಅಧಿಕಾರಿಗಳು ಭಾರತೀಯ ಸೇನೆಗೆ ವಿಷಯವನ್ನ ಮುಟ್ಟಿಸಿ, ನಿಮ್ಮವರು ಯಾರೋ ರಾತ್ರಿ ಕುದುರೆಯಲ್ಲಿ ಇಲ್ಲಿ ಓಡಾಡ್ತಿದ್ದಾರೆ, ತಕ್ಷಣ ಅವರನ್ನ ಇಲ್ಲಿಗೆ ಬರದಂತೆ ತಡೆಯಿರಿ ಅಂತ ಚೀನಾದವರು ತಿಳಿಸಿದ್ರಂತೆ. ಆದರೆ ಭಾರತೀಯ ಸೈನ್ಯದಿಂದ ಯಾರೂ ಕೂಡ ಇಲ್ಲಿ ಕುದುರೆ ಮೂಲಕ ಹೋಗಿರಲಿಲ್ಲ. ಇದಾದ ಬಳಿಕ ಚೀನಾ ಅಧಿಕಾರಿಗಳ ಕನಸಿನಲ್ಲಿ ಬಂದ ಬಾಬಾ ತನ್ನ ವಿಷಯವನ್ನ ತಿಳಿಸಿದ್ರಂತೆ. ಅಂದಿನಿಂದ ಚೀನಾದ ಸೈನಿಕರು ಈ ಬಾಬಾರನ್ನ ನಂಬ್ತಾ ಇದ್ದಾರೆ. ಈ ಬಾಬಾ ಮತ್ಯಾರೂ ಅಲ್ಲ, ಇವರು ಕೂಡ ಒಬ್ಬ ಭಾರತದ ಸೇನೆಯಲ್ಲಿ ಸೈನಿಕರಾಗಿ ಕರ್ತವ್ಯವನ್ನ ಸಲ್ಲಿಸಿದ್ದವರು. ಹೆಸರು ಹರ್ಭಜನ್ ಸಿಂಗ್. ಸದ್ರಾನ ಗ್ರಾಮದ, ಅಂದ್ರೆ ಈಗ ಈ ಗ್ರಾಮ ಸದ್ಯ ಪಾಕಿಸ್ತಾನದಲ್ಲಿದೆ, ಸಿಖ್ ಕುಟುಂಬದಲ್ಲಿ 1946ರ ಆಗಸ್ಟ್ 30ರಂದು ಜನಿಸಿದರು. ಹರ್ಭಜನ್ ಸಿಂಗ್ ಬಳಿಕ ಪಂಜಾಬ್ ರೆಜಿಮೆಂಟ್ನಲ್ಲಿ ಯೋಧರಾಗಿ ಸೇರಿದ್ದರು. 1968ರಲ್ಲಿ ಪೂರ್ವ ಸಿಕ್ಕಿಂನ ನಾಥುಲಾ ಎಂಬಲ್ಲಿ ಇವರು ಭಾರೀ ಹಿಮಪಾತದಲ್ಲಿ ಸಿಲುಕಿ ವೀರಮರಣವನ್ನ ಅಪ್ಪಿದರು. ನಂತರ ಇವರ ಪಾರ್ಥಿವ ಶರೀರಕ್ಕಾಗಿ ಸಾಕಷ್ಟು ಹುಡುಕಾಟವನ್ನು ಆರಂಭಿಸ್ತಾರೆ. ಆದರೆ ಯಾವ ಹುಡುಕಾಟವೂ ಕೂಡ ಫಲವನ್ನು ಕೊಡೋದಿಲ್ಲ. ಮರುದಿನ ರಾತ್ರಿ ತನ್ನ ಸ್ನೇಹಿತನ ಕನಸಿನಲ್ಲಿ ಬಂದ ಹರ್ಭಜನ್ ಸಿಂಗ್ ಅವರು ತನ್ನ ಶವ ಎಲ್ಲಿದೆ ಅಂತ ಒಂದು ಸ್ಥಳವನ್ನು ಸೂಚಿಸ್ತಾರಂತೆ. ಅದರಂತೆ ಮರುದಿನ ಅದೇ ಜಾಗದಲ್ಲಿ ಸೈನಿಕರು ಹಿಮದ ನಡುವೆ ಹುಡುಕಿದಾಗ ರೈಫಲ್ ಜೊತೆ ಪಾರ್ಥಿವ ಶರೀರ ಕೂಡ ಸಿಗತ್ತೆ. ನಂತರ ಸಕಲ ಗೌರವದೊಂದಿಗೆ ಯೋಧ ಹರ್ಭಜನ್ ಸಿಂಗ್ ಅವರ ಅಂತಿಮ ಸಂಸ್ಕಾರವನ್ನು ನಡೆಸ್ತಾರೆ. ಇದಾಗಿ ಸ್ವಲ್ಪ ದಿನಗಳ ಬಳಿಕ ಸ್ನೇಹಿತನ ಕನಸಿನಲ್ಲಿ ಮತ್ತೆ ಕಾಣಿಸಿಕೊಂಡ ಹರ್ಭಜನ್ ಸಿಂಗ್ ಅವರು, ನನ್ನ ದೇಹಾಂತ್ಯ ಆಗಿರಬಹುದು, ಆದರೆ ಆತ್ಮ ಸದಾ ಕರ್ತವ್ಯದಲ್ಲಿರುತ್ತದೆ ಅಂತ ಹೇಳ್ತಾರೆ. ಆರಂಭದಲ್ಲಿ ಇವೆಲ್ಲ ಒಂದು ಭ್ರಮೆ ಅಂತ ಯಾರೂ ಕೂಡ ಈ ಕನಸಿನ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರ್ಲಿಲ್ವಂತೆ. ಆದರೆ ದಿನ ಕಳೆದಂತೆ ಯೋಧರಿಗೆ ಬೇರೆ ಬೇರೆ ಅನುಭವ ಆಗೋದಕ್ಕೆ ಆರಂಭವಾಗುತ್ತೆ. ಭವಿಷ್ಯದಲ್ಲಿ ಯಾವುದಾದ್ರೂ ಒಂದು ಘಟನೆ ಅಥವಾ ಸಮಸ್ಯೆ ಆಗಬಹುದು ಅನ್ನೋದನ್ನ ಮುಂಚಿತವಾಗಿಯೇ ಹರ್ಭಜನ್ ಸಿಂಗ್ ಕನಸಿನ ರೂಪದಲ್ಲಿ ಬಂದು ಹೇಳ್ತಾ ಇದ್ರಂತೆ. ಕನಸಿನಲ್ಲಿ ಕಂಡ ವಿಷಯ ಒಂದಷ್ಟು ದಿನಗಳಲ್ಲಿ ನಿಜ ಆಗ್ತಾ ಇತ್ತು ಎಂಬುದು ಅಂದಿದ್ದ ಯೋಧರ ಮಾತು. ಈ ರೀತಿಯ ಅನುಭವ ನಮ್ಮ ದೇಶಕ್ಕೆ ಮಾತ್ರವಲ್ಲದೆ ಚೀನಾ ಕೂಡ ಯಾವುದಾದರೂ ಆಪರೇಷನ್ ಮಾಡಲು ಮುಂದಾಗಿದ್ದರೂ ಆ ವಿಷಯವನ್ನ ಆತ್ಮ ಬಂದು ಹೇಳ್ತಾ ಇತ್ತಂತೆ. ಇಂತಹ ಒಂದಷ್ಟು ಅನುಭವವಾದ ನಂತರ ಯೋಧರಿಗೂ ಹರ್ಭಜನ್ ಸಿಂಗ್ ಆತ್ಮ ನಮ್ಮೊಂದಿಗೆ ಇದೆ ಅಂತ ನಂಬಿಕೆ ಬಲವಾಗ್ತಾ ಹೋಗುತ್ತೆ. ಕ್ರಮೇಣ ವಿಷಯ ಸೈನ್ಯದ ಮೇಲಾಧಿಕಾರಿಗಳಿಗೂ ಮುಟ್ಟತ್ತೆ. ಸತ್ಯ ಶೋಧಕ್ಕಿಳಿದಾಗ ಮೇಲಾಧಿಕಾರಿಗಳಿಗೂ ಚಿತ್ರ ವಿಚಿತ್ರ ಅನುಭವ ಆಗೋದಕ್ಕೆ ಆರಂಭವಾಯ್ತಂತೆ. ಒಂದು ಸಲ ಚೀನಾದ ಸೇನಾಧಿಕಾರಿಗಳು, ನಿಮ್ಮ ಒಬ್ಬ ಯೋಧ ಬಿಳಿ ಕುದುರೆಯಲ್ಲಿ ಗಡಿಯಲ್ಲಿ ಸುಳಿದಾಡುತ್ತಿದ್ದು ತಕ್ಷಣ ಅದನ್ನ ನಿಲ್ಲಿಸಿ ಅಂತ ಹೇಳಿದ್ರಂತೆ. ಈ ಬಗ್ಗೆ ಪತ್ರ ಕೂಡ ಬರೀತಾರಂತೆ.
ಆದರೆ ಈ ಪತ್ರ ತಲುಪುವ ಮುನ್ನವೇ ಇವೆಲ್ಲವನ್ನೂ ಆತ್ಮ ಅಧಿಕಾರಿಗಳಿಗೆ ವಿವರಿಸುತ್ತಂತೆ. ಹೀಗೆ ಇಂತಹ ಒಂದಷ್ಟು ಘಟನೆಯಾದ ಬಳಿಕ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಗಡಿ ಕಾಯುವ ಯೋಧರೊಂದಿಗೆ ಅದೃಶ್ಯರೂಪಿ ಯೋಧ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ನಂಬಿಕೆ ಸೇನೆಯಲ್ಲಿ ಬಲಗೊಂಡಿದೆ. ಹೀಗೆ ಸೈನಿಕರೆಲ್ಲರೂ ಇವರ ಮೇಲೆ ಶ್ರದ್ಧೆ ಹಾಗೆ ನಂಬಿಕೆ ಇಟ್ಟಿದ್ದರಿಂದ ದಿನ ಕಳೆದಂತೆ ಹರ್ಭಜನ್ ಯೋಧರಿಗೆ ಬಾಬಾ ಹರ್ಭಜನ್ ಆಗ್ತಾರೆ. ಇವರ ಮೇಲಿನ ಭಕ್ತಿಯ ಫಲವಾಗಿ ಬಂಕರ್ ಒಂದನ್ನು ದೇವಾಲಯವಾಗಿ ಪರಿವರ್ತಿಸಲಾಗಿದೆ. ಈ ಜಾಗದಲ್ಲಿ ಬಾಬಾರ ಸಮವಸ್ತ್ರ, ಶೂ, ಹಾಸಿಗೆ ಸೇರಿದಂತೆ ಅವರು ಬಳಸುತ್ತಿದ್ದ ವಸ್ತುಗಳನ್ನೆಲ್ಲ ತಂದಿಡಲಾಗಿದೆ. ಈ ಮಂದಿರದ ಸಂಪೂರ್ಣ ಹೊಣೆಯನ್ನು ಸೇನೆಯೇ ವಹಿಸಿಕೊಂಡಿದೆ. ಗಡಿಯಲ್ಲಿ ಎಂತಹ ಅಪಾಯಕಾರಿ ಸನ್ನಿವೇಶವನ್ನು ಎದುರಿಸುವಾಗಲೂ ಯೋಧರು ಇಲ್ಲಿ ಇನ್ನಷ್ಟು ಧೈರ್ಯದಿಂದ ಮುನ್ನುಗ್ಗುತ್ತಾರೆ. ಕಾರಣವನ್ನು ಕೇಳಿದರೆ ಬಾಬಾರ ಆಶೀರ್ವಾದ ನಮ್ಮ ಮೇಲೆ ಇದೆ ಅನ್ನುವ ನಂಬಿಕೆಯನ್ನು ಹೇಳ್ತಾರೆ. ಇಂತಹ ನಂಬಿಕೆ ಕೇವಲ ಭಾರತೀಯರಲ್ಲ, ಚೀನಾದ ಯೋಧರು ಬಾಬಾರನ್ನು ನಂಬ್ತಾರೆ. ಹೀಗಾಗಿ ಉಭಯ ದೇಶಗಳ ನಡುವಣ ಫ್ಲಾಗ್ ಮೀಟಿಂಗ್ ಸೇರಿದಂತೆ ವಿವಿಧ ಮಾತುಕತೆ ಸಂದರ್ಭದಲ್ಲಿ ಬಾಬಾರಿಗೂ ಮನ್ನಣೆಯನ್ನು ನೀಡಲಾಗುತ್ತದೆ. ಖಾಲಿ ಕುರ್ಚಿಯಲ್ಲಿ ಅವರ ಹೆಸರಿನಲ್ಲಿ ಇಟ್ಟು ಸಭೆ ನಡೆಸುವುದು ಒಂದು ಸಂಪ್ರದಾಯವಾಗಿದೆ. ಬಾಬಾ ಹರ್ಭಜನ್ ಸಿಂಗ್ ಹುತಾತ್ಮರಾದರೂ ಕೂಡ ಅವರಿಗೆ ಬದುಕಿರುವಾಗ ಸಿಗಬೇಕಾದಂತಹ ಎಲ್ಲ ಗೌರವಗಳು ಸೇನೆಯಲ್ಲಿ ಸಿಗುತ್ತಿತ್ತು. ಸೇನೆಯ ನಿಯಮದಂತೆ ಬಡ್ತಿ ಕೂಡ ನೀಡಲಾಗಿತ್ತು. ಅದರಂತೆ 2006ರಲ್ಲಿ ಹರ್ಭಜನ್ ಸಿಂಗ್ ಅವರನ್ನು ಸೇನೆಯಿಂದ ನಿವೃತ್ತಿಗೊಳಿಸಲಾಗಿತ್ತು. ಜೊತೆಗೆ ಕರ್ತವ್ಯದಲ್ಲಿ ಇರುವ ತನಕ ಪ್ರತಿ ವರ್ಷ ಊರಿಗೆ ತೆರಳುವ 2 ತಿಂಗಳು ರಜೆ ಕೂಡ ಕೊಡಲಾಗುತ್ತಿತ್ತು. ಆಗ ರೈಲಿನಲ್ಲಿ ಟಿಕೆಟ್ ಬುಕ್ ಮಾಡಿ ಇವರ ಫೋಟೋವನ್ನು ಊರಿಗೆ ಸಂಭ್ರಮದಿಂದ ಕೊಂಡೊಯ್ಯಲಾಗುತ್ತಿತ್ತು. ಊರಿನ ಜನ ಕೂಡ ಈ ಫೋಟೋವನ್ನು ಭರ್ಜರಿಯಾಗಿ ಸ್ವಾಗತಿಸಿ ಹಬ್ಬವನ್ನು ಆಚರಿಸುತ್ತಿದ್ದರು. ಹಾಗೆ ಸೇನೆಯನ್ನು ಕಾಯುತ್ತಿರುವ ಬಾಬಾರ ಮೇಲೆ ನಂಬಿಕೆ ಹೆಚ್ಚಾಗುತ್ತಿದ್ದಂತೆಯೇ ಬೇರೆ ಜನರು ಕೂಡ ಮಂದಿರಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಲು ಆರಂಭಿಸುತ್ತಾರೆ. ಹೀಗಾಗಿ ಬಾಬಾರ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆಯೇ ಸೇನೆ ಇಲ್ಲಿನ ದೊಡ್ಡ ಮಂದಿರವನ್ನೇ ನಿರ್ಮಿಸಿದೆ. ಪ್ರತಿದಿನ ನೂರಾರು ಮಂದಿ ಭಕ್ತರು ಇಲ್ಲಿಗೆ ಬಂದು ಬಾಬಾ ಹರ್ಭಜನ್ ಸಿಂಗ್ ಅವರಿಗೆ ನಮಿಸುತ್ತಿದ್ದಾರೆ. ಜೊತೆಗೆ ಇಲ್ಲಿಟ್ಟಿರುವ ಪುಸ್ತಕದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳ ಬಗ್ಗೆ ಬರೆದಿಡುತ್ತಾರೆ. ಇವೆಲ್ಲವನ್ನೂ ಬಾಬಾ ಪೂರೈಸುತ್ತಾರೆ ಎಂಬ ನಂಬಿಕೆ ಭಕ್ತರದ್ದು. ಹಾಗೆಯೇ ಬಾಬಾರ ಮಂದಿರ ಸೈನಿಕರಿಗೆ ಒಂದು ಶಕ್ತಿ ಕೇಂದ್ರವಾಗಿದೆ. ಮೊದಲ ಬಾರಿಗೆ ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗುವ ಎಲ್ಲ ಸೈನಿಕರು ಪ್ರಥಮವಾಗಿ ಬಾಬಾ ಮಂದಿರಕ್ಕೆ ಬಂದು ಪ್ರಾರ್ಥಿಸುವುದು ಕೂಡ ವಾಡಿಕೆ. ಬಾಬಾ ಹರ್ಭಜನ್ ಸಿಂಗ್ ಅವರ ಗ್ರಾಮ ಕೂಡ ಈಗ ಪವಿತ್ರ ಸ್ಥಳವಾಗಿದೆ. ಹರ್ಭಜನ್ ಸಿಂಗ್ ಅವರ ಹೆಸರಿನಿಂದಲೇ ಈ ಗ್ರಾಮವನ್ನು ಗುರುತಿಸಲಾಗುತ್ತದೆ. ಹಾಗಾದರೆ ಈ ದೇವಾಲಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಾಕ್ನಿಂದ ಕೇವಲ 52 ಕಿಲೋಮೀಟರ್ ದೂರದಲ್ಲಿರುವ ನಾಥುಲಾ ಪಾಸ್ ಮತ್ತು ಜೆಲೆಪ್ಲಾ ಪಾಸ್ನ ಛೇದಕದಲ್ಲಿ 13,123 ಅಡಿ ಎತ್ತರದಲ್ಲಿದೆ. ಪ್ರತಿ ವರ್ಷ ಪ್ರಪಂಚದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಈ ಪವಿತ್ರ ತಾಣಕ್ಕೆ ಭೇಟಿ ನೀಡುತ್ತಾರೆ. ವರ್ಷವಿಡೀ ಪ್ರತಿ ಭಾನುವಾರ ಮತ್ತು ಮಂಗಳವಾರ ಬಾಬಾ ಮಂದಿರದಲ್ಲಿ ಪೂಜೆಯನ್ನು ಆಚರಿಸಲಾಗುತ್ತದೆ. ಅಲ್ಲಿ ಭಕ್ತರಿಗೆ ಉಚಿತ ಊಟವನ್ನು ಕೂಡ ವಿತರಿಸಲಾಗುತ್ತದೆ. ಪೂರ್ವ ಹಿಮಾಲಯದ ಅತಿ ಎತ್ತರದ ಭೂಪ್ರದೇಶದಲ್ಲಿ ಇವರ ಆತ್ಮವು ಪ್ರತಿಯೊಬ್ಬ ಸೈನಿಕನನ್ನು ರಕ್ಷಿಸುತ್ತದೆ ಎಂದು ನಂಬಲಾಗಿದೆ. ಇದು 3 ಕೋಣೆಗಳ ರಚನೆಯನ್ನು ಹೊಂದಿದೆ. ಅಲ್ಲಿ ಕೇಂದ್ರ ಕೊಠಡಿಯು ಇತರ ಹಿಂದೂ ದೇವತೆಗಳು ಮತ್ತು ಸಿಖ್ ಗುರುಗಳೊಂದಿಗೆ ಬಾಬಾನ ದೊಡ್ಡ ಭಾವಚಿತ್ರವನ್ನು ಹೊಂದಿದೆ. ಕೇಂದ್ರ ಕೋಣೆಯ ಬಲಭಾಗದಲ್ಲಿ ಬಾಬಾರವರ ವೈಯಕ್ತಿಕ ಕೋಣೆ ಇದೆ. ಕೊಠಡಿಯು ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯವಿರುವ ಪ್ರತಿಯೊಂದು ಮನೆಯನ್ನು ಕೂಡ ಹೊಂದಿದೆ. ಬಟ್ಟೆ, ಬೂಟುಗಳು, ಚಪ್ಪಲಿಗಳು ಮತ್ತು ಅಚ್ಚುಕಟ್ಟಾಗಿ ಮಲಗುವ ಹಾಸಿಗೆ ಎಲ್ಲವನ್ನೂ ಕೂಡ ಉತ್ತಮವಾಗಿ ನಿರ್ವಹಿಸಲಾಗಿದೆ. ಅಲ್ಲಿ ನೀಟಾಗಿ ಇಸ್ತ್ರಿ ಮಾಡಿದ ಸಮವಸ್ತ್ರವನ್ನು ಪಾಲಿಷ್ ಮಾಡಿದ ಶೂಗಳ ಜೊತೆಗೆ ಇಡಲಾಗುತ್ತದೆ. ಒಂದು ಸಣ್ಣ ಕೋಣೆಯೂ ಸಹ ಇದೆ. ಇದು ಆಫೀಸ್ ಕಮ್ ಸ್ಟೋರ್ ರೂಮ್ ಆಗಿದ್ದು ಅದು ನೀರಿನ ಬಾಟಲಿಗಳು, ಬಳಸದ ಚಪ್ಪಲಿಗಳು, ಟೂತ್ ಬ್ರಷ್ಗಳು ಮತ್ತು ಹೆಚ್ಚುವರಿ ವಸ್ತುಗಳನ್ನು ಬಾಬಾಗೆ ಅರ್ಪಿಸಲಾಗಿದೆ. ಅವರ ಅನುಯಾಯಿಗಳ ಪ್ರಕಾರ ದೇವಾಲಯದಲ್ಲಿ ಇರಿಸಲಾದ ನೀರು 1 ವಾರದ ನಂತರ ಪವಿತ್ರ ಜಲವಾಗಿ ಬದಲಾಗುತ್ತದೆ. ಈ ಜಲ ಪ್ರತಿಯೊಂದು ಕಾಯಿಲೆಯನ್ನು ಗುಣಪಡಿಸಲು ಬಹಳ ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ. ಇಲ್ಲಿ ಇರಿಸಲಾಗಿರುವ ಚಪ್ಪಲಿಗಳು ಗೌಟ್ ಮತ್ತು ಇತರ ಕಾಲು ಸಮಸ್ಯೆಗಳ ರೋಗಿಗಳಿಗೆ ಸಹಾಯ ಮಾಡುತ್ತದೆ ಎಂದು ಜನರು ನಂಬುತ್ತಾರೆ. ದೇಗುಲಕ್ಕೆ ಭೇಟಿ ನೀಡಲು ಸಾಧ್ಯವಾಗದವರು ಬಾಬಾರವರಿಗೆ ಪತ್ರಗಳನ್ನು ಕಳುಹಿಸುತ್ತಾರೆ.
ಅದನ್ನು ಬಾಬಾರ ಸಹವರ್ತಿ ತೆರೆಯುತ್ತಾರೆ. ಈ ಪತ್ರಗಳು ಬಾಬಾರವರ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವಂತೆ ಮತ್ತು ಸಹಾಯ ಮಾಡಿದ್ದಕ್ಕಾಗಿ ಕೃತಜ್ಞತೆಯ ಕೋರಿಕೆಗಳನ್ನು ಒಳಗೊಂಡಿರುತ್ತವೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಬಾಬಾ ಹರ್ಭಜನ್ ಸಿಂಗ್ ಮತ್ತು ಅವರಿಗೆ ಮೀಸಲಾದ ದೇವಾಲಯದ ಬಗ್ಗೆ ಒಂದು ಕುಡಿನೋಟ. ಹಾಗೆಯೇ ನಮ್ಮ ಭಾರತೀಯ ಸೇನೆಯ ಬಗ್ಗೆ ಹೆಚ್ಚು ಮಾತನಾಡುವ ಮತ್ತು ನಿಗೂಢಗಳಲ್ಲಿ ಈ ಕಥೆಯು ಕೂಡ ಒಂದಾಗಿದೆ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆಗೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.